ಆರ್ಥಿಕ ಲಾಭ ಮುಂದಿಟ್ಟುಕೊಂಡು ಸಂಸ್ಥೆ ಸೇವೆ ಸಾರ್ವಜನಿಕ ಮಾಡುವುದಕ್ಕಿಂತ ಸಾರ್ವಜನಿಕ ಸೇವೆಯೇ ಮುಖ್ಯ ಎಂದು ಜನಪರ ಕಳಕಳಿಯಿಂದ ಸೇವೆ ಮಾಡಬೇಕು. ಕಳೆದ 10 ವರ್ಷಗಳ ಹಿಂದೆಯೇ ಈ ಭಾಗದ ಜನರು ನಗರ ಸಾರಿಗೆಗೆ ಬೇಡಿಕೆ ಇಟ್ಟಿದ್ದರು. ಸಂಸ್ಥೆಗೆ ಇಚ್ಛಾಶಕ್ತಿ, ಜನರ ಭಾವನೆ, ಕಳಕಳಿ ಇಲ್ಲದಕ್ಕಾಗಿ ಇಲ್ಲಿಯವರೆಗೂ ಮಾಡಿರಲಿಲ್ಲ. ಈಗ ಮಾಡಿದ್ದಾರೆ. ಇದು ಜನರಿಗೆ ಪ್ರಾಮಾಣಿಕ ಸೇವೆ ಒದಗಿಸುವ ಕೆಲಸ ಆಗಬೇಕು ಎಂದು ಶಾಸಕರಾದ ಯಶವಂತರಾಯಗೌಡ ಪಾಟೀಲ ಸಾರಿಗೆ ಸಂಸ್ಥೆ ಅಧಿಕಾರಿಗಳಿಗೆ ಕಿವಿಮಾತನ್ನು ಹೇಳಿದರು. ಅವರು ಸಾರಿಗೆ ಸಂಸ್ಥೆಯ 2 ನಗರ ಸಾರಿಗೆ ಬಸ್ಸುಗಳ ಸಂಚಾರಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಖಾಸಗಿ ವಾಹನಗಳಿಗಿಂತ ಕಡಿಮೆ ದರದಲ್ಲಿ ಸಾರ್ವಜನಿಕರಿಗೆ ಸಂಸ್ಥೆ ಪ್ರಯಾಣಕ್ಕೆ ಅನುಕೂಲ ಕಲ್ಪಿಸಿಕೊಡಬೇಕು. ಕೇವಲ 2 ಬಸ್ಸುಗಳು ಓಡಿದರೆ ಸಾಲದು. ಮುಂಬರುವ ದಿನಗಳಲ್ಲಿ ಸಾಲೋಟಗಿ, ಚಿಕ್ಕಬೇನೂರ, ಇಂಗಳಗಿ ಸೇರಿದಂತೆ ಪಟ್ಟಣದ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ಬಸ್ಸುಗಳು ಓಡಾಡಲು ರಸ್ತೆ ಇದೆಯೋ ಎಲ್ಲ ಕಡೆಗಳಲ್ಲಿ ನಗರ ಸಾರಿಗೆ ಬಸ್ಸುಗಳು ಓಡಿಸಬೇಕು. ಇದರಿಂದ ವಿದ್ಯಾರ್ಥಿಗಳಿಗೆ, ವ್ಯಾಪಾರಸ್ಥರಿಗೆ, ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು. ರಾಜ್ಯದ ಜನತೆಗೆ ರಸ್ತೆ ಸಂಚಾರ ಸುಗಮವಾಗಿಸಬೇಕು ಎಂಬ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮಹಿಳೆಯರಿಗೆಂದೇ ಶಕ್ತಿ ಯೋಜನೆಯನ್ನು ಜಾರಿಗೆ ತಂದಿದೆ. ಇದರ ಜೊತೆಯಲ್ಲಿ ರಾಜ್ಯದ ಯಾವುದೇ ಕಡೆಗಳಲ್ಲಿ ಬಸ್ಗಳಿತತ್ವಗೆ ಕೊರತೆಯುಂಟಾಗದಂತೆ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ಇಂದು ಇಂಡಿಯಲ್ಲಿ ಪ್ರಯಾಣಿಕರಿಗೆ ರಸ್ತೆ ಸಂಚಾರವನ್ನು ಇನ್ನಷ್ಟು ಸುಗಮಗೊಳಿಸುವ ನಿಟ್ಟಿನಲ್ಲಿ 2 ನೂತನ ನಗರ ಸಾರಿಗೆ ಬಸ್ಗಳನ್ನು ಲೋಕಾರ್ಪಣೆಗೊಳಿಸಲಾಯಿತು ಎಂದು ಹೇಳಿದರು. ಸಾರಿಗೆ ಸಂಸ್ಥೆಯ ವಿಜಯಪುರ ವಿಭಾಗೀಯ ನಿಯಂತ್ರಣಾಧಿಕಾರಿ ಕುರುಬರ ಪ್ರಾಸ್ತಾವಿಕ ಮಾತನಾಡಿ, ವಿಜಯಪುರ ವಿಭಾಗೀಯ ಸಂಸ್ಥೆಗೆ ಸಾರ್ವಜನಿಕರ ಪ್ರಯಾಣದಿಂದ ದಿನಕ್ಕೆ 1.75 ಕೋಟಿ ಆದಾಯ ಬರುತ್ತದೆ. ಸಂಸ್ಥೆ ಉತ್ತಮ ಸೇವೆ ನೀಡುತ್ತಿದ್ದು ಮುಂಬರುವ ದಿನಗಳಲ್ಲಿ ಪ್ರಯಾಣಿಕರ ಬೇಡಿಕೆಗೆ ಅನುಗುಣವಾಗಿ ನಗರ ಸಾರಿಗೆ ಬಸ್ಸುಗಳು ಅನುಕೂಲ ಕಲ್ಪಿಸಲಾಗುತ್ತದೆ ಎಂದು ಹೇಳಿದರು. ಇಂಡಿ ಘಟಕ ವ್ಯವಸ್ಥಾಪಕ ಖೈನೂರ, ಎಸಿ ಅನುರಾಧ ವೃಸ್ತದ, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಇಲಿಯಾಸ ಭೋರಾಮಣಿ, ಪ್ರಶಾಂತ ಕಾಳೆ, ಪುರಸಭೆ ಅಧ್ಯಕ್ಷ ಲಿಂಬಾಜಿ ರಾಠೋಡ, ಜಾವಿದಾ ಮೋವಿನ, ಭೀಮಣ್ಣ ಕವಲಗಿ, ಮಹೇಶ ಹೊನ್ನಬಿಂದಗಿ, ಮುಸ್ತಾಕ ಇಂಡೀಕರ, ಶಬ್ಬಿರಾ ಖಾಜಿ, ಉಮೇಶ ದೇಗಿನಾಳ, ಸಂಕೇತ ಜೋಶಿ, ಸಂತೋಷ ಪರಸೆನವರ, ಶೈಲಜಾ ಜಾದವ, ಹುಚ್ಚಪ್ಪ ತಳವಾರ, ಧರ್ಮು ವಾಲಿಕರ, ನಾಗೇಂದ್ರ ಮೇತ್ರಿ, ಜಟ್ಟೆಪ್ಪ ರವಳಿ, ರಶೀದ್ ಅರಬ, ರೈಸ್ ಅಷ್ಟೇಕರ, ಶಿವು ಬಡಿಗೇರ, ಅವಿನಾಶ ಬಗಲಿ ಮೊದಲಾದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ನಿರಂತರ ಸ್ಥಳೀಯ ಸುದ್ದಿಗಾಗಿ ಪೂರ್ವಿ, ಉದಯ ನ್ಯೂಸ್, ಇಂಡಿ.
ಮೇಲೆ ಕರೆದುಕೊಂಡಿವೆ. ಇವತ್ತು ಇಂಡಿ ನಗರದ ನಗರವಾಸಿಗಳಿಗೆ ಮತ್ತು ಬೇರೆ ಭಾಗದಿಂದ ಬರ್ತಕ್ಕಂಥ ಜನರಿಗೆ ಇಂಡಿ ನಗರದ ಅನೇಕ ಕಡೆ ಸಿಟಿ ಲೆಂತ್ ಮತ್ತು ಬ್ರೆಡ್ತ್ ಹೆಚ್ಚಿದಾಗುವುದರಿಂದ ಸಾಮಾನ್ಯ ಜನರಿಗೆ ಈ ಭಾಗದಿಂದ ಈ ರಾಯಚೂರು ನಮ್ಮ ದೇಶಪಾಂಡೆ ವೆಲ್ಕಿ ಅಲ್ಲಿಂದ ರೈಲ್ವೆ ಸ್ಟೇಷನ್ ಮತ್ತು ಈ ಕಡೆ ಸ್ಟೇಡಿಯಂ ಒಂದೇನು ಎಜುಕೇಷನ್ ಸೊಸೈಟಿಗಳು ಹಬ್ಬ ಮಾಡಿದ್ವಿ ನಾವು. ಆ ಎಲ್ಲ ವಿದ್ಯಾರ್ಥಿಗಳು ಭಾಳ ಸಲ ನಾನು ಹೇಳಿದ್ವಿ ನಮಗೊಂದು ಬಸ್ ವ್ಯವಸ್ಥೆ ಮಾಡಿಕೊಡ್ರಿ ಅಂತ. ಆ ಮಕ್ಕಳಿಗೆ ಅನುಕೂಲ ಆಗಲಿ. ಈ ಕಡೆ ಕಲೆಕ್ಟರೇಟ್ ರೋಡಿನ ಕಡೆ ಸಾತ್ಪುರ್ ಹೋಗಿ ಬರಂಗ, ಯಾಕಂದ್ರೆ ಸಾತ್ಪುರ್ ಇಂಡಿ ನಗರ ಒಂದು ವಾರ್ಡ್ ಇರೋದ್ರಿಂದ ಇಂಡಿ ನಗರದ ಎಲ್ಲ 23 ವಾರ್ಡ್ಗಳಲ್ಲಿ ಎಲ್ಲಿ ಅತ್ಯಂತ ಮುಖ್ಯವಾಗಿ ರಸ್ತೆಗಳದಾವ ಅಲ್ಲಿ ಸಂಚಾರ ಮಾಡಿಕೊಂಡು ನಗರ ಸಂಚಾರ ಸಾರಿಗೆ ಆಗ್ಬೇಕಂತೇಳಿ 10 ವರ್ಷದಿಂದ ಹೇಳಿದ. ಈಗ ಇಲಾಖೆಯವರು ಕಾಣ್ತಾ ಇರೋರು ಅವರಿಗೆ ಕಳಕಳಿ ಕಡಿಮೆ ಈ ಇಲಾಖೆಯಲ್ಲಿ ನಾನು ಗಮನಿಸಿದೆ. ಅದ್ರ ಕಾರಣ ಏನಂತ ಹೇಳಿದ್ರೆ ಕೋವಿಡ್ ಬಂದಿದ್ದರಿಂದ ಇಲಾಖೆಯಲ್ಲಿ ಅನೇಕ ಸಮಸ್ಯೆಗಳನ್ನ ಆರ್ಥಿಕ ಮುಗ್ಗಟ್ಟಿನಿಂದ ಇವತ್ತು ಅನೇಕ ಹಣಕಾಸುಗಳನ್ನು ಇಟ್ಕೊಂಡು ನಡೆಸಬೇಕಾಗ್ತದೆ. ಯಾವುದೇ ಸರ್ಕಾರದಲ್ಲಿ ಪ್ರಾಮಾಣಿಕವಾಗಿ ಜನರ ಸೇವೆಗೆ ಯಾವ ಪ್ರಮಾಣದಲ್ಲಿ ಕಲ್ಪಿಸಬೇಕಾಗಿತ್ತು ಇಲಾಖೆಗಳು ತಲುಪಲ್ಲ ಅಂತಕ್ಕಂಥ ಪ್ರಾಮಾಣಿಕ ಸತ್ವವನ್ನು ನಾವೆಲ್ಲ ಒಪ್ಪಿಕೊಳ್ಳಬೇಕಾಗ್ತದೆ. ನನಗೆ